ಸಂಗೀತ ಕಲಾನಿಧಿ ಎಂ.ಎಸ್. ಸುಬ್ಬುಲಕ್ಷ್ಮಿ. ಲೇಖಕರು ಪರಂಜ್ಯೋತಿ. ಸಂಗೀತ ಕಲಾನಿಧಿ ಎಂ.ಎಸ್. ಸುಬ್ಬುಲಕ್ಷ್ಮಿ. ಮದುರೈ ಷಣ್ಮುಖವಡಿವು ಸುಬ್ಬುಲಕ್ಷ್ಮಿ. ಎಂ.ಎಸ್. ಸುಬ್ಬುಲಕ್ಷ್ಮಿ ಮನೆಯಲ್ಲಿ ಕುಂಜಮ್ಮ 1916 ಸೆಪ್ಟೆಂಬರ್ 16ರಂದು ಜನಿಸಿದರು. ಹಾಡುಗಾರರಾಗಿ ತಮ್ಮ ಜೀವಿತಾವಧಿಯಲ್ಲಿ ಸಂಗೀತ ಲೋಕದ ಉನ್ನತ ಶಿಖರಕ್ಕೆ ತಲುಪಿದ ಅವರು ನೈಟಿಂಗೇಲ್ ಆಫ್ ಇಂಡಿಯಾ ಎಂದು ಕವಿಕೋಗಿಲೆ ಸರೋಜಿನಿ ನಾಯ್ಡು ಅವರಿಂದ ಹೊಗಳಿಸಿಕೊಂಡು ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಪಾತ್ರರಾದವರು. ಭಾರತದ ಅತ್ಯುನ್ನತ ಭಾರತರತ್ನ ಪ್ರಶಸ್ತಿ ಪಡೆದ ಮೊತ್ತಮೊದಲ ಸಂಗೀತ ವಿದುಷಿ. ಮಧುರಾಪುರಿ, ಮದುರೈ ಎಂಬ ಪುರಾತನ ನಗರ ಪಾಂಡ್ಯ ಅರಸರ ರಾಜಧಾನಿಯಾಗಿತ್ತು. ಅನಂತರ ಚೋಳ, ಮರಾಠ, ವಿಜಯನಗರದರಸರು ಮತ್ತು ಮುಸ್ಲಿಂ ರಾಜರುಗಳ ಆಡಳಿತಕ್ಕೂ ಸೇರಿತ್ತು. ಅಗಸ್ತ್ಯ ಋಷಿ ಮದುರೈ ನಗರವಾಸಿಯಾಗಿದ್ದರಂತೆ. ಸಾಹಿತ್ಯ, ಸಂಗೀತ, ನಾಟಕ, ಕಲೆಗಳು ಸಮೃದ್ಧಿಯಾಗಿ ಅಭಿವೃದ್ಧಿಗೊಂಡಿದ್ದ ಆ ಕಾಲಘಟ್ಟದಲ್ಲಿ ಮದುರೈ ನಗರ ತಮಿಳು ಸಂಸ್ಕೃತಿಯ ಉಗಮಸ್ಥಾನವಾಗಿತ್ತು. ಮದುರೈ ತಮಿಳು ಸಂಘಂ ಕ್ರಿಸ್ತಶಕ 1ನೇ ಶತಮಾನದಿಂದಲೇ ತಮಿಳು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡುವ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿತ್ತು. ಮೊದಲನೇ ತಮಿಳು ಸಂಘಂ, 2ನೇ ತಮಿಳು ಸಂಘಂ ಮತ್ತು 3ನೇ ತಮಿಳು ಸಂಘಂ ಹೀಗೆ 3 ಕಾಲಘಟ್ಟಗಳಲ್ಲಿ ಅದರ ಚಟುವಟಿಕೆಗಳು ನಡೆದುದು ತಿಳಿದುಬರುತ್ತದೆ. ಸಂಘಂ ಸಭೆಗಳಲ್ಲಿ ಭಾಗವಹಿಸಲು ಕವಿಗಳು, ವಿಮರ್ಶಕರು, ಸಾಹಿತ್ಯಾಸಕ್ತರು ಕಾತುರದಿಂದ ನಿರೀಕ್ಷಿಸುತ್ತಿದ್ದರು. ಆಗ ಸಾಹಿತ್ಯ ಸಂಬಂಧದ ಗೋಷ್ಠಿಗಳು, ಚರ್ಚೆಗಳು, ವಿಚಾರ ವಿನಿಮಯಗಳು, ವಾದವಿವಾದಗಳು, ಕೃತಿಯ ವಿಮರ್ಶೆಗಳು ನಡೆಯುತ್ತಿದ್ದವು. ಒಬ್ಬ ಕವಿ ತಾನು ರಚಿಸಿದ ಕಾವ್ಯವನ್ನು ಮೊದಲಿಗೆ ತಮಿಳು ಸಂಘಂ ವೇದಿಕೆಯಲ್ಲಿ ಪ್ರಸ್ತುತಪಡಿಸುವುದು ವಾಡಿಕೆಯಾಗಿತ್ತು. ಆ ಕಾವ್ಯದ ವಸ್ತು, ಶೈಲಿ, ಉದ್ದೇಶ, ಕವಿಯ ಚಮತ್ಕಾರಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯುತ್ತಿತ್ತು. ಭಾಗವಹಿಸಿರುವ ಹಿರಿಯ ಕವಿ ಹಾಗೂ ವಿಮರ್ಶಕರ ಸಂಶಯಗಳಿಗೆ ಕವಿ ಉತ್ತರ ನೀಡಬೇಕಾಗುತ್ತಿತ್ತು. ಅಲ್ಲಿ ಅಂಥ ಪದ ಬಳಸಿದ್ದು ಸರಿಯೋ ತಪ್ಪೋ ಎಂಬ ಬಗ್ಗೆ ಚರ್ಚೆ ನಡೆಯುತ್ತಿತ್ತು. ಆ ಕಾವ್ಯ ಸಭೆಯಲ್ಲಿ ನೆರೆದಿದ್ದ ಕವಿ ವಿಮರ್ಶಕರ ಒರೆಗಲ್ಲಿನಲ್ಲಿ ತನ್ನ ಯೋಗ್ಯತೆಯನ್ನು ಗುರುತಿಸಿಕೊಂಡ ನಂತರವೇ ಲೋಕಾರ್ಪಣೆಯಾಗುತ್ತಿತ್ತು. ತಮಿಳು ಕಾವ್ಯದ ಅನೇಕ ಪ್ರತಿಷ್ಠಿತ ಕೃತಿಗಳು ಮದುರೈ ತಮಿಳು ಸಂಘದ ಇಂಥ ಯೋಗ್ಯತಾಪತ್ರ ಪಡೆದವುಗಳೇ ಆಗಿರುತ್ತಿದ್ದವು. ತಿರುವಳ್ಳುವರ್ ರಚಿಸಿದ ತಿರುಕ್ಕುರಳ್ ಮದುರೈ ತಮಿಳು ಸಂಘಂನಲ್ಲಿ ಉದ್ಘಾಟನೆಯಾದ ಗ್ರಂಥ. ಹೀಗೆ ತಮಿಳು ಸಂಸ್ಕೃತಿಯ ನಗರವಾಗಿದ್ದ ಮದುರೈ ಮೀನಾಕ್ಷಿ ಅಮ್ಮನ ದೇವಾಲಯದಿಂದಲೂ ಖ್ಯಾತವಾಗಿತ್ತು. ಎಂಎಸ್ಎಸ್ ಅವರ ಪೂರ್ವಜರು ದೇವಾಲಯದ ನರ್ತಕಿಯರಾಗಿ ಸೇವೆ ಸಲ್ಲಿಸಿದವರಂತೆ. ಈ ದೇವರ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡಿದ್ದ ದೇವದಾಸಿಯರಿಗೆ ಆಗಿನ ಸಮಾಜದಲ್ಲಿ ಏನೇನೂ ಗೌರವವಿರಲಿಲ್ಲ. ಷಣ್ಮುಖವಡಿವು ಇಂಥ ತಾರತಮ್ಯವನ್ನು ಅನುಭವಿಸುತ್ತಲೇ ಬದುಕು ಸಾಗಿಸಿದವರು. ಷಣ್ಮುಖವಡಿವು ಅಜ್ಜಿ ಅಕ್ಕಮ್ಮಾಳ್ ಪಿಟೀಲುವಾದಕಿಯಾಗಿದ್ದಳು. ಆಕೆಯ ಮುತ್ತಜ್ಜಿ ಆಲ್ಬರ್ಟ್ ವಿಕ್ಟರ್ ಸೇತುವೆಯ ಉದ್ಘಾಟನೆಗಾಗಿ ಬಂದಿದ್ದ ವೈಸ್ರಾಯ್ ಡೆಫ್ರಿನ್ ಅವರ ಮುಂದೆ ನರ್ತನ ಮಾಡಿದಳೆಂದು ತಿಳಿದುಬರುತ್ತದೆ. ಆ ವಂಶದವರ ನರ್ತನ ಸೇವೆ ಮುಂದುವರಿಯದೆ ಅಲ್ಲಿಗೇ ನಿಂತಿತು. ಷಣ್ಮುಖವಡಿವು ಅವರಿಗೆ ಶಕ್ತಿವೇಲ್ ಎಂಬ ಮಗ, ಸುಬ್ಬುಲಕ್ಷ್ಮಿ ಮತ್ತು ವಡಿವಾಂಬಾಳ್ ಎಂಬ 2 ಹೆಣ್ಣು ಮಕ್ಕಳು. ಒಂದು ದಾಖಲೆಯಲ್ಲಿ ಸುಬ್ರಹ್ಮಣ್ಯ ಅಯ್ಯರ್ ಎಂಬುವವರು ಎಂಎಸ್ಎಸ್ ಅವರ ತಂದೆ ಎಂದು ತಿಳಿದುಬರುತ್ತದೆ. ಅಂದಿನ ಸಾಮಾಜಿಕ ರೂಢಿಯಂತೆ ಷಣ್ಮುಖವಡಿವು ಮಕ್ಕಳಿಗೆ ತಂದೆಯ ಹೆಸರು ಒಂದು ಮೇಲ್ಜಾತಿ ಗೌರವ ಸೂಚಕವಾಗಿ ಪ್ರಯೋಜನವಾಗಬಹುದಿತ್ತಲ್ಲದೆ ಅದರಿಂದ ಬೇರೇನೂ ಉಪಯೋಗವಿರಲಿಲ್ಲ. 2ನೇ ಸಂಸಾರ ಹೂಡುವುದು ತಮ್ಮ ಘನತೆಯ ಸಂಕೇತವೆಂದು ಭಾವಿಸುತ್ತಿದ್ದ ಅಂದಿನ ಗಣ್ಯರು 2ನೇ ಸಂಬಂಧದಲ್ಲಿ ಹುಟ್ಟುವ ಮಕ್ಕಳಿಗೆ ಆಸ್ತಿಯ ಹಕ್ಕು ನೀಡುತ್ತಿರಲಿಲ್ಲ. ಅಪಮಾನಕ್ಕೊಳಗಾದ ಒಂದು ಜನಾಂಗ ಅದನ್ನು ಒಂದು ಅನುಗ್ರಹ ಎಂದೇ ಭಾವಿಸುತ್ತಿದ್ದಿತು. ಷಣ್ಮುಖವಡಿವು ಮಕ್ಕಳ ತಂದೆಯ ಹೆಸರಿನ ಬಗ್ಗೆ ಅಷ್ಟು ತಲೆಕೆಡಿಸಿಕೊಳ್ಳುತ್ತಿರಲಿಲ್ಲ. ಆಗಿನ ಕಾಲಕ್ಕೆ ಉತ್ತಮ ವೀಣಾವಾದಕಿಯೆಂದು ಹೆಸರು ಗಳಿಸಿದ್ದ ಆಕೆ ತಮ್ಮ ಮಕ್ಕಳೂ ಸಹ ಸಂಗೀತ ವಿದ್ಯೆ ಕಲಿತು ಹೆಸರು ಗಳಿಸಬೇಕೆಂದು ಬಯಸಿದ್ದರು. Sample complete. Ready to continue?